ಅಡಿಕೆಯ ಭವಿಷ್ಯ ಇವತ್ತು ಸರ್ಕಾರದ ಕೈಲಿಲ್ಲ, ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿದೆ. ಇವತ್ತು ಭಾರತ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಪ್ರಾಧಿಕಾರದ ಸಭೆಯನ್ನು ಕರೆದು ಸಮಾಲೋಚನೆ ಮಾಡಿ ತೀರ್ಮಾನ ಕೈಗೊಳ್ತೇನೆ ಅಂತ ಹೇಳಿ ಅಡಿಕೆಗೆ ಅಗೌರವ ಉಂಟು ಮಾಡಿದ್ದು ಈಗಿನ ನರೇಂದ್ರ ಮೋದಿ ಸರ್ಕಾರ ಅಂತ. ಈವರೆಗೂ ಸಹ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕವಲ್ಲ ಅಂತ ಹೇಳಿ ಪ್ರಮಾಣ ಪತ್ರ ಸಲ್ಲಿಸದೆ ನಮ್ಮ ಅಡಿಕೆ ಬೆಳೆಗಾರರಿಗೆ ಮೋಸ ಮಾಡಿದ್ಯಾರಂದ್ರೆ ಇದೇ ಬಿಜೆಪಿ ನೇತೃತ್ವ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನ್ನೋದು ಮರಿಬಾರ್ದು. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಅಡಿಕೆ ಕಳ್ಳ ಸಾಗಾಣಿಕೆಗೆ ಔದಾರ್ಯತೆ ತೋರಿದ್ರಿಂದ, ಮುಕ್ತ ಅವಕಾಶ ನೀಡಿದ್ರಿಂದ ಇವತ್ತು ಅಡಿಕೆ ರೇಟು 50,000 ರೂಪಾಯಿ ಒಳಗಡೆನೇ ಇದೆ. ಇವತ್ತು ಅಡಿಕೆ ನಮ್ಮ ಬದುಕಿನ ಬೆಳೆ ಆಗಿದೆ. ಅಡಿಕೆ ಬೆಳೆ ನಾಳೆ ನಿಷೇಧ ಆದರೆ ಏನು ಸ್ವಾಮಿ ಮಾಡೋಣ ಜೀವನ. ನಮಸ್ಕಾರ, ನಾನು ರಮೇಶ್ ಹೆಗಡೆ ಅಂತೇಳಿ ಶಿವಮೊಗ್ಗ ಜಿಲ್ಲೆ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ಹೇಳಿ ಒಂದು ಗಾದೆ ಮಾತಿದೆ. ಅಡಿಕೆಗೆ ಭಾರತೀಯ ಹಿಂದೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬದುಕಿನಲ್ಲಿ ಅಡಿಕೆಗೆ ಪೂಜ್ಯ ಭಾವನೆಯನ್ನು ಹೊಂದಿದೆ. ಹಾಗೆ ಔಷಧಿ ಗುಣವನ್ನು ಹೊಂದಿರತಕ್ಕಂಥದ್ದು ನಮ್ಮ ಅಡಿಕೆ. ಭಾರತ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು, ರೈತರ ಕುಟುಂಬಗಳು ಅಡಿಕೆ ಬೆಳೆಯನ್ನು ಬೆಳೆದು ತಮ್ಮ ಬದುಕಿನ ಬೆಳೆಯನ್ನಾಗಿ ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಕೇಂದ್ರದಲ್ಲಿ ಅಡಿಕೆಗೆ ಗೌರವ ತಂದುಕೊಡ್ತೀನಿ ಅಂತ ಹೇಳಿದಂಥ BJP ಸರ್ಕಾರ ಕೇಂದ್ರದಲ್ಲಿ ಬಂದಾಗ ನಮ್ಮ ಅಡಿಕೆಗೆ ಅಗೌರವ ಉಂಟು ಮಾಡಿದ್ದೇ BJP ನೇತೃತ್ವ ಕೇಂದ್ರ ಸರ್ಕಾರ. ಇದಕ್ಕೆ ಉದಾಹರಣೆಗೆ ಹೇಳಬೇಕಂತಂದರೆ 2000 ಇಸ್ವಿಯಲ್ಲಿ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಕೇಂದ್ರ ಸರ್ಕಾರ ಏನು ಪುತ್ತೂರಿನ ಶ್ರೀ P. ರಾಮ್ ಭಟ್ ಮತ್ತು ಕ್ಯಾಂಪ್ಕೋದ ಅಂದಿನ ಅಧ್ಯಕ್ಷ SR ರಂಗಮೂರ್ತಿ ಮತ್ತು ಅಂದಿನ ಕೇಂದ್ರ ವಾಣಿಜ್ಯ ಸಚಿವಾಲಯದ ನಿರ್ದೇಶಕರನ್ನು ಒಳಗೊಂಡಂಥ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಮಿತಿ ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತದೆ ಅಂತ ಹೇಳಿ ತಮ್ಮ ವರದಿಯನ್ನು 2001ರಲ್ಲಿ ನೀಡಿತು. ನೋಡಿ, 2001ರ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸಮಿತಿ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಮೊದಲ ಬಾರಿಗೆ ವರದಿಯನ್ನು ನೀಡಿದ್ದೆ ಅಂದಿನ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಕೇಂದ್ರ ಸರ್ಕಾರ. ಅಂದಿನಿಂದ ಮತ್ತೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 2014ರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಅಡಿಕೆಗೆ ಗೌರವ ತಂದುಕೊಡ್ತೀವಿ, ಅಡಿಕೆ ಬೆಳೆಗಾರನ ಉಳಿಸ್ತೀನಿ ಅಂತ ಹೇಳಿ ನರೇಂದ್ರ ಮೋದಿಯವರು ಭರವಸೆ ನೀಡಿದರು. ಅವರ ಭರವಸೆಯನ್ನು ಪೂರಕವಾಗಿ ಸ್ವೀಕರಿಸಿ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಅಡಿಕೆ ಬೆಳೆಗಾರರು ಏನು ಗಣನೀಯ ಸಂಖ್ಯೆಯಲ್ಲಿದ್ದಾರೆ, ಅಲ್ಲಿ BJPಯನ್ನು ಗೆಲುವಿಗೆ ಪ್ರಮುಖ ಕಾರಣವಾಯಿತು ಅವರ ಭರವಸೆ. ಆದರೆ 2014 ನಂತರ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆದ ಮೇಲೆ ಅವರ ಸರ್ಕಾರ ಅಡಿಕೆಗೆ ನಿರಂತರವಾಗಿ ಅಗೌರವ ಉಂಟು ಮಾಡ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ 2017ರಲ್ಲಿ ಏನು ಈಗಿನ BJP ರಾಷ್ಟ್ರೀಯ ಅಧ್ಯಕ್ಷ ಈಗ ಬಂದು ಇಲ್ಲಿ ಕರ್ನಾಟಕದಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರಲ್ಲ, ಅವರು ಆರೋಗ್ಯ ಸಚಿವರಾದಂಥ ಸಂದರ್ಭದಲ್ಲಿ ಅವರ ಕೈ ಕೆಳಗೆ ಕೆಲಸ ಮಾಡ್ತಂಥ ರಾಜ್ಯ ಆರೋಗ್ಯ ಸಚಿವೆ ಆಗಿರ್ತಕ್ಕಂಥ ಶ್ರೀ ಅನುಪ್ರಿಯಾ ಪಟೇಲ್ರವರು 2017ರಲ್ಲಿ ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಲಿಖಿತ ಹೇಳಿಕೆಯನ್ನು ಕೊಟ್ಟರು. 2019ರಲ್ಲಿ ಈ ಅಶ್ವಿನ್ ಕುಮಾರ್ ಚೌಬೆ ಅಂತಕ್ಕಂಥ ಕೇಂದ್ರ ಆರೋಗ್ಯ ರಾಜ್ಯ ಸಚಿವ ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಸಂಸತ್ ಅಧಿವೇಶನದಲ್ಲಿ ಲಿಖಿತ ಹೇಳಿಕೆಯನ್ನು ನೀಡಿದರು. ಇಷ್ಟು ಮಾತ್ರ ಅಲ್ಲ ಮರ್ಯಾದೆ ತೆಗೆದಿದ್ದು ಅಡಿಕೆಗೆ. 2021ರಲ್ಲಿ BJPಯ ಜಾರ್ಖಂಡಿನ ರಾಜ್ಯದ ಸಂಸದನಾಗಿರ್ತಕ್ಕಂಥ ನಿಶಿಕಾಂತ್ ದುಬೆ ಅವರು ಮೋದಿಯವರಿಗೆ ಪತ್ರ ಬರೀತಾರೆ, ಪ್ರಧಾನಮಂತ್ರಿಗೆ, ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತೆ, ಮಾರಣಾಂತಿಕ ಕಾಯಿಲೆಗಳು ಬರ್ತವೆ, ಅದರಿಂದ ಅಡಿಕೆನ ನಿಷೇಧ ಮಾಡಿ ಜನರ ಜೀವನ ಉಳಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡ್ರು. ಆದರೆ ಮೋದಿಯವರು ಆ ಮನವಿಯನ್ನು ತಿರಸ್ಕರಿಸಲಿಲ್ಲ. ಆದರೆ ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಇಂದಿನ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಏನಂತ ಹೇಳ್ತಾರೆ ಗೊತ್ತಾ? ನಿಶಿಕಾಂತ್ ದುಬೆಯವರ ಪತ್ರಕ್ಕೆ ಉತ್ತರವಾಗಿ ಹೇಳಿಕೆ ನೀಡಿದ್ರು, ಐ ವಿಲ್ ಗೋಯಿಂಗ್ ಟು ಹೋಲ್ಡ್ ಎ ಪ್ಯಾನಲ್ ಡಿಸ್ಕಷನ್ ವಿತ್ ದ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ರಿಗಾರ್ಡಿಂಗ್ ಕಂಪ್ಲೀಟ್ ಬ್ಯಾನ್ ಆನ್ ಹ್ಯೂಮನ್ ಕನ್ಸಂಪ್ಷನ್ ಆಫ್ ಬೀಟಲ್ ನೆಟ್ ಅಂದರು. ಅಂದರೆ ನಾನು ಅಡಿಕೆಯ ಮಾನವ ಬಳಕೆಯನ್ನು ನಿಷೇಧ ಮಾಡುವ ಕುರಿತು ಭಾರತ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಪ್ರಾಧಿಕಾರದ ಸಭೆಯನ್ನು ಕರೆದು ಸಮಾಲೋಚನೆ ಮಾಡಿ ತೀರ್ಮಾನ ಕೈಗೊಳ್ತೇನೆ ಅಂತ ಹೇಳಿ ಅಡಿಕೆಗೆ ಅಗೌರವ ಉಂಟು ಮಾಡಿದ್ದು ಈಗಿನ ನರೇಂದ್ರ ಮೋದಿ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ಇಷ್ಟು ಮಾತ್ರ ಅಲ್ಲ, 2014ರಲ್ಲಿ ಅಡಿಕೆಗೆ ಗೌರವ ತಂದುಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿದಂಥ ಮೋದಿಯವರು ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಆಂಕೂರ್ ಗುಟ್ಕಾ ಕಂಪನಿ ವರ್ಸಸ್ ಇಂಡಿಯನ್ ಅಸ್ತಮಾ ಕೇರ್ ಸೊಸೈಟಿ ಅಂತ ಒಂದು ಪ್ರಕರಣ ನಡೀತಿದೆ. ಅಡಿಕೆಯ ಭವಿಷ್ಯ ಇವತ್ತು ಸರ್ಕಾರದ ಕೈಲಿಲ್ಲ, ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿದೆ. ಇವತ್ತು ಈ ಒಂದು ಆಂಕೂರ್ ಗುಟ್ಕಾ ಕಂಪನಿ ಪ್ರಕರಣದಲ್ಲಿ ಮೋದಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 10 ವರ್ಷ ಆಗ್ತಾ ಇದೆ. ಈವರೆಗೂ ಸಹ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕವಲ್ಲ ಅಂತ ಹೇಳಿ ಪ್ರಮಾಣ ಪತ್ರ ಸಲ್ಲಿಸದೆ ನಮ್ಮ ಅಡಿಕೆ ಬೆಳೆಗಾರರಿಗೆ ಮೋಸ ಮಾಡಿದ್ಯಾರಂದರೆ ಇದೇ BJP ನೇತೃತ್ವ, ನರೇಂದ್ರ ಮೋದಿ ನೇತೃತ್ವ ಕೇಂದ್ರ ಸರ್ಕಾರವನ್ನು ಮರಿಬಾರ್ದು. ಅದಲ್ಲದೆ ನೋಡಿ, ಇವತ್ತು ಈ BJP ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ನಂತರ
ಏನು ಭಾರತದ ಈಶಾನ್ಯ ರಾಜ್ಯಗಳಾಗಿರ್ತಕ್ಕಂಥ ಮಣಿಪುರ ಮತ್ತು ಮಿಜೋರಾಂ ರಾಜ್ಯಗಳ ಮೂಲಕ ಬರ್ಮಾ ದೇಶದ ಅಡಿಕೆ ನಿರಂತರವಾಗಿ ಕಳ್ಳ ಸಾಗಾಣಿಕೆಯಾಗಿ ಉತ್ತರ ಭಾರತಕ್ಕೆ ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರಗಳಿಗೆ ಕಳ್ಳ ಸಾಗಾಣಿಕೆ ಆಗ್ತಿದೆ. ಇದನ್ನು ಸಂಪೂರ್ಣವಾಗಿ ನಿಯಂತ್ರಿಸುವಲ್ಲಿ ಮೋದಿ ಸರ್ಕಾರ ನಿರ್ಲಕ್ಷ್ಯತನ ತೋರಿದ್ರಿಂದ ಇವತ್ತು ಅಡಿಕೆಗೆ ಪ್ರತಿ ಕ್ವಿಂಟಾಲ್ಗೆ ನಮ್ಮ ದೇಶದ ಉತ್ಕೃಷ್ಟ ಗುಣಮಟ್ಟದ ಅಡಿಕೆಗೆ ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಸುಮಾರು 70-75 ಸಾವಿರ ರೂಪಾಯಿ ಸಿಗಬೇಕಾಗಿತ್ತು. ಆದರೆ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರದ ಅಡಿಕೆ ಕಳ್ಳ ಸಾಗಾಣಿಕೆಗೆ ಔದಾರ್ಯತೆ ತೋರಿದ್ರಿಂದ, ಮುಕ್ತ ಅವಕಾಶ ನೀಡಿರೋದ್ರಿಂದ ಇವತ್ತು ಅಡಿಕೆ ರೇಟು 50,000 ರೂಪಾಯಿ ಒಳಗಡೆನೇ ಇದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿ ಸರ್ಕಾರ. ಹಾಗೇನೇ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು, ಈ ಹಿಂದೆ BS ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಏನು ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ, ಕೃಷಿ ವೆಬ್ಸೈಟ್ನಲ್ಲಿ ಅಡಿಕೆಗೆ ಮಾದಕ ಉತ್ತೇಜಕ ಅಂದರೆ ಡ್ರಗ್ಸ್ ಹಣೆ ಪಟ್ಟಿ ಕಟ್ಟಿದ್ದೆ BS ಯಡಿಯೂರಪ್ಪನವರು ಅಂತಕ್ಕಂಥದ್ದು ಮರಿಬಾರ್ದು. ಆದ್ದರಿಂದ ಈ ನರೇಂದ್ರ ಮೋದಿ ಸರ್ಕಾರ, BJP ಸರ್ಕಾರ ಕೇಂದ್ರದ ಆಡಳಿತಕ್ಕೆ ಬಂದ ನಂತರ ನಮ್ಮ ಏನು ಲಕ್ಷಾಂತರ ಜನ ಭಾರತೀಯ ರೈತರ ಬದುಕಿನ ಬೆಳೆಯಾದಂಥ ಅಡಿಕೆಗೆ, ಔಷಧಿ ಗುಣವನ್ನು ಹೊಂದಿರತಕ್ಕಂಥ ಅಡಿಕೆಗೆ, ಪೂಜ್ಯ ಭಾವನೆಯನ್ನು ಹೊಂದಿರತಕ್ಕಂಥ ಅಡಿಕೆಗೆ ಕ್ಯಾನ್ಸರ್ ಕಾರಕ ಪಟ್ಟಿ ಕಟ್ಟಿದ್ದೇ ನರೇಂದ್ರ ಮೋದಿ ಸರ್ಕಾರ. ಆದ್ದರಿಂದ ಅದಲ್ಲದೆ ಇನ್ನೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ದೇಶೀಯ ಮಾರುಕಟ್ಟೆಯಲ್ಲೇ ಲಕ್ಷಾಂತರ ಟನ್ ಅಡಿಕೆ ದಾಸ್ತಾನಿದೆ. ಯಾಕೆ ಸ್ವಾಮಿ ಭೂತಾನಿಂದ 17,000 ಮೆಟ್ರಿಕ್ ಟನ್ ಅಡಿಕೆ ತರಿಸಿದ್ದು? ಇದೇನು ಭಾರತ ದೇಶದ ಅಡಿಕೆ ಬೆಳೆಗಾರ ಹಿತಕ್ಕಾಗಲ್ಲ, ಉತ್ತರ ಭಾರತದ BJPಯನ್ನು ಬೆಂಬಲಿಸ್ತಕ್ಕಂಥ ಗುಟ್ಕಾ ಕಂಪನಿ, ಪಾನ್ ಮಸಾಲ ಕಂಪನಿಯ ಮಾಲೀಕರ ಹಿತಕ್ಕಾಗಿ ಇವತ್ತು 17,000 ಮೆಟ್ರಿಕ್ ಟನ್ನು ಅಡಿಕೆಯನ್ನು ಭೂತಾನಿಂದ ತರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನರೇಂದ್ರ ಮೋದಿ ಸರ್ಕಾರ. ಈ ಮೂಲಕ ನಮ್ಮ ಅಡಿಕೆ ಧಾರಣೆ ಕುಸಿಯುವಂತೆ ಮಾಡಿದರು. ಇದು ಒಂದೇ ಅಲ್ಲ, ಏನಂತಂದರೆ ಈ ಹಿಂದೆ ಇಂಡೋನೇಷ್ಯಾದಿಂದ ಶ್ರೀಲಂಕಾಕ್ಕೆ ಅಲ್ಲಿ ಅಡಿಕೆ ಅಗ್ಗದ ಮತ್ತು ಕಳಪೆ ಗುಣಮಟ್ಟದ ಅಡಿಕೆಯನ್ನು ತಂದು ಶ್ರೀಲಂಕಾದ ಅಡಿಕೆ ಅಂತ ಹೇಳಿ ಲೇಬಲ್ ಹಚ್ಚಿ ನಮಗೆ ಮರು ರಫ್ತನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ಇದು ನರೇಂದ್ರ ಮೋದಿ ಸರ್ಕಾರ. ಇದರಿಂದನೂ ಸಹ ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ನಮ್ಮ ದೇಶದ ಅಡಿಕೆಗೆ ಬೆಲೆ ಕುಸಿಯುವಂತೆ ಮಾಡಿದ್ದು ಇದೇ ನರೇಂದ್ರ ಮೋದಿ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಾವು ಇಷ್ಟೇ ಅದಲ್ಲದೆ ನಾವು ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತು ಅಡಿಕೆಯ ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿದೆ. ನರೇಂದ್ರ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದು 10 ವರ್ಷಗಳಾದರೂ ಸಹ ಸುಪ್ರೀಂ ಕೋರ್ಟ್ನಲ್ಲಿ ಅಂಕುರ್ ಗುಟ್ಕಾ ಕಂಪನಿ ಪ್ರಕರಣದಲ್ಲಿ ಅಡಿಕೆ ಹಾನಿಕಾರಕ ಅಲ್ಲ ಅಂತ ಹೇಳಿ ಪ್ರಮಾಣ ಪತ್ರ ಸಲ್ಲಿಸದೆ ನಮಗೆ ವಂಚನೆ ಮಾಡಿರೋದು ನರೇಂದ್ರ ಮೋದಿ ಸರ್ಕಾರ. ಅದು ಈ ವಂಚನೆ ಮಾತ್ರ ಅಲ್ಲ, ಇವರು ಏನು ಸಂಸತ್ ಅಧಿವೇಶನದಲ್ಲಿ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಲಿಖಿತ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದೇ ನರೇಂದ್ರ ಮೋದಿ ಸರ್ಕಾರ. ಇವರ ಲಿಖಿತ ಹೇಳಿಕೆಯನ್ನು, ದಾಖಲೆಯನ್ನು ಆಧಾರವಿಟ್ಕೊಂಡು ಅಂಕುರ್ ಗುಟ್ಕಾ ಕಂಪನಿ ಕೇಸಲ್ಲಿ ಅಡಿಕೆಗೆ ಮುಂದಿನ ದಿನ ಹಾನಿಕಾರಕ ಪಟ್ಟಿ ಏನಾದ್ರು ಪ್ರಕಟಣೆ ಆದರೆ ಅದಕ್ಕೆ ನರೇಂದ್ರ ಮೋದಿ ಸರ್ಕಾರ ನೇರ ಹೊಣೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಮ್ಮ ಬದುಕಿನ ಬಳೆಯಾಗಿರ್ತಕ್ಕಂಥ ಲಕ್ಷಾಂತರ ಜನ ಭಾರತೀಯರ ಬದುಕಿನ ಬೆಳೆಯಾಗಿರ್ತಂಥ ಅಡಿಕೆಗೆ ಮಾನ ತೆಗೆದಂಥ BJPಯನ್ನು ತಿರಸ್ಕರಿಸಬೇಕು ಅಂತ ಹೇಳಿ ನಾನು ಅಡಿಕೆ ಬೆಳೆಗಾರರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇವತ್ತು ಲಕ್ಷಾಂತರ ಜನ ಅಡಿಕೆ ಬೆಳೆಗಾರರು ಅಡಿಕೆಯೇ ಬದುಕಿನ ಬೆಳೆಯಾಗಿ ಇವತ್ತು ನಾವು ಅವಲಂಬಿತರಾಗಿದ್ದೇವೆ. ಅಡಿಕೆ ಬಿಟ್ಟು ಬೇರೆ ಇಲ್ಲ. ನೋಡಿ, ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಮತ್ತು ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಮತ್ತು ಹಳೆ ಮೈಸೂರು, ದಕ್ಷಿಣ ಕನ್ನಡ, ಉಡುಪಿ, ಎಲ್ಲ ಉತ್ತರ ಕನ್ನಡ ಎಲ್ಲ ಕಡೆಯೂ ಸಹ ಅಡಿಕೆನ ಪ್ರಮುಖವಾಗಿ ಬೆಳೀತಾ ಇದ್ದೀವಿ. ಇವತ್ತು ಅಡಿಕೆ ನಮ್ಮ ಬದುಕಿನ ಬೆಳೆ ಆಗಿದೆ. ಅಡಿಕೆ ಬೆಳೆ ನಾಳೆ ನಿಷೇಧ ಆದರೆ ಏನು ಸ್ವಾಮಿ ಮಾಡೋಣ ಜೀವನ? ನಮ್ಮ ಪರ್ಯಾಯ ಏನು? ನಮ್ಮ ಪರ್ಯಾಯ ಇಲ್ಲ. ಇಲ್ಲಿಯ ವಾತಾವರಣ ಅಡಿಕೆಗೆ ಪೂರ್ವಕ್ಕಾಗಿರೋದ್ರಿಂದ ನಾವು ಅಡಿಕೆನ ಬೆಳೀತಾ ಇದ್ದೀವಿ. ಆದ್ದರಿಂದ ಅಡಿಕೆ ಉಳಿದರೆ ನಾವು ಉಳಿತೀವಿ. ಹಾಗಾಗಿ ಇವತ್ತಿನ ಏನು ಸುಪ್ರೀಂ ಕೋರ್ಟಲ್ಲಿ ನಡೀತಿರ್ತಕ್ಕಂಥ ಅಂಕುರ್ ಗುಟ್ಕಾ ಕಂಪನಿ ಪ್ರಕರಣದಲ್ಲಿ 10 ವರ್ಷ ಆದರೂ ನರೇಂದ್ರ ಮೋದಿ ಸರ್ಕಾರ ಇವತ್ತಿಗೂ ಅಫಿಡವಿಟ್ ಹಾಕಲಿಲ್ಲ, ಅಡಿಕೆ ತಿಂದರೆ ಯಾವುದೇ ರೋಗ ಬರಲ್ಲ ಅಂತ. ಇದು ನಮಗೆ ಬಗೆದ ದ್ರೋಹ. ಇದಕ್ಕೆ BJP ನಾಯಕರು ಉತ್ತರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಆದ್ದರಿಂದ ದಯಮಾಡಿ ಅಡಿಕೆ ಬೆಳೆಗಾರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಅಡಿಕೆಗೆ ಕ್ಯಾನ್ಸರ್ ಕಾರಕ ಹಣೆಪಟ್ಟಿಯನ್ನು ಕಟ್ಟಿ ಅಡಿಕೆಯ ಮಾನವನ್ನು ತೆಗೆದಂತಹ ಮತ್ತು ಕಳ್ಳ ಸಾಗಾಣಿಕೆಗೆ ಮುಕ್ತ ಅವಕಾಶವನ್ನು ನೀಡಿ ಅಡಿಕೆ ಧಾರಣೆ ಕುಸಿಯುವಂತೆ ಮಾಡಿದಂತಹ ಮತ್ತು ವಿದೇಶಿ ಆಮದು ಅಡಿಕೆ ವ್ಯಾಮೋಹವನ್ನು ಹೊಂದಿರತಕ್ಕಂಥ ನರೇಂದ್ರ ಮೋದಿ ಸರ್ಕಾರದಿಂದ ಅಡಿಕೆ ಬೆಳೆಗಾರರ ಉಳಿಗಾಲವಿಲ್ಲ. ಆದ್ದರಿಂದ ಅಡಿಕೆ ಬೆಳೆಗಾರರು ಈ BJP ಸರ್ಕಾರ, ಈ ಮೋದಿ ನೇತೃತ್ವದ ಸರ್ಕಾರವನ್ನು ತಿರಸ್ಕರಿಸಬೇಕು ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.